ಹಿರಿಯೂರು ಕ್ಷೇತ್ರದಲ್ಲಿ ಸಂಚಿತ ಅವರು ಕಳೆದ ಆರನೇ ದಿನ ಓಡಾಡ್ತಿದ್ದಾರೆ. ಏನೆಲ್ಲ ನಿರೀಕ್ಷೆಗಳಿದೆ? ಏನೆಲ್ಲ ನಿರೀಕ್ಷೆ ಅಂದರೆ ಜನಗಳಿಗೆ ಭಾಳಷ್ಟು ನಿರೀಕ್ಷೆಗಳು ಇದ್ದಾವೆ. ಒಂದು ವಿ ಸಾಗರದ ಪಕ್ಕದಲ್ಲೇ ಇರ್ತಕ್ಕಂಥ ಕುರುಬಳ್ಳಿ, ಅಕ್ಕಪಕ್ಕನೇ ಕುಡಿಯೋಕ್ಕೆ ನೀರಿಲ್ಲ. ಇದಿರ್ತಕ್ಕಂಥದ್ದು ಈ ಒಂದು 33 ಪಂಚಾಯತಿನಲ್ಲಿ ಇರ್ತಕ್ಕಂಥದ್ದು ಅನೇಕ ಒಂದು 60-70 ಕೆರೆಗಳ ನೀರು ಉಣಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಐ.ಟಿ.ಐ ಕಾಲೇಜು, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು. ಈಗ 300 ಎಕರೆ ನಮ್ಮ ಶುಗರ್ ಫ್ಯಾಕ್ಟ್ರಿದು ಜಾಗ ಇದೆ. ಅಲ್ಲಿ ಚಿತ್ರದುರ್ಗಕ್ಕೆ ಸುಮ್ಮನೆ ಜಾಗಗಳು ಹುಡುಕೋದು, ಅಲ್ಲಿ ಗುಡ್ಡಕ್ಕೆ ಹೋಗೋದು, ಈ ಗುಡ್ಡಕ್ಕೆ ಹೋಗೋದು, ಇವೆಲ್ಲ ಕಡೆ ಮೆಡಿಕಲ್ ಕಾಲೇಜು ಜನ ಓಡಾಡದಲ್ಲೇ ಇರ್ತಕ್ಕಂಥ ಜಾಗಕ್ಕೆಲ್ಲ ಕಟ್ತಿದ್ದಾರೆ. ಇಲ್ಲೇ ಅದರಲ್ಲಿ ಒಂದು 25 ಎಕರೆ ತಗೊಂಡು ಆದರೆ ಒಂದು ಸುಸಜ್ಜಿತವಾದಂಥ ಒಂದು ಮೆಡಿಕಲ್ ಕಾಲೇಜನ್ನು ಕಟ್ಬೋದು. ಇದೆ ನಮ್ಮ ಒಂದು ಕೂಗಳತೆ ದೂರದಲ್ಲಿ, ಸಿಟಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿ ಹತ್ರ ಮೆಡಿಕಲ್ ಕಾಲೇಜ್ ಕಟ್ಬೋದು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ಬೋದು. ಶಿಕ್ಷಣಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ಯಾಕಂದರೆ ಶಿಕ್ಷಣಕ್ಕೆ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಆಗಿದೆ. ಯಾಕಂದರೆ ಅನೇಕ ತಾಲೂಕುಗಳಲ್ಲಿ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಇಂಡಸ್ಟ್ರಿಗಳು ಬರ್ತಾಯಿದ್ದಾವೆ. ಆ ಇಂಡಸ್ಟ್ರಿಗಳು ಬರೋದ್ರಿಂದ ನಮ್ಮ ತಾಲೂಕಿಗೆ ಸಾವಿರಾರು ಜನಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಆಪರ್ಚುನಿಟಿ ಐತೆ. ಅದು ಉತ್ತರ ಭಾರತ ಜನಗಳಿಗೆ ಅಥವಾ ಬೇರೆ ಉತ್ತರ ಭಾರತ ಜನಗಳಿಗೆ ಹೋಗ್ದಲ್ಲೇ ಇರ್ತಕ್ಕಂಥ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಜನಗಳಿಗೆ ಅತಿ ಹೆಚ್ಚಿನ ಉದ್ಯೋಗಾವಕಾಶ ಅಲ್ಲಿ ಸಿಗದಂಗೆ ಮಾಡಬೇಕು. ಅಲ್ಲಿ ಟೆಕ್ನಿಕಲ್ ಆಗಲಿರ್ತಕ್ಕಂಥ ಉದ್ಯೋಗ ಆಗಲಿ, ಇರ್ತಕ್ಕಂಥ ಫಸ್ಟ್ ಗ್ರೇಡ್ ಉದ್ಯೋಗ ಆಗ್ತಕ್ಕಂಥದ್ದಾಗಲಿ, ಸಣ್ಣ ಉದ್ಯೋಗ ಆಗ್ತದೆ, ಡಿ ಗ್ರೂಪ್ ಉದ್ಯೋಗ, ಅನೇಕ ಉದ್ಯೋಗಗಳು ಈ ಕಲ್ಪನೆ ಆಗ್ತಾಯಿದ್ದಾವೆ. ಅದೇ ಕಮ್ಮಿ ಅಂದರೆ 45, ನನ್ನ ಪ್ರಕಾರ 45ರಿಂದ 50 ಸಾವಿರ ಉದ್ಯೋಗ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರ್ತವೆ. ಅದಕ್ಕೆ ಸುಮಾರು ಸಾವಿರಾರು ಕೋಟಿಯಲ್ಲಿರ್ತಕ್ಕಂಥ ಇನ್ವೆಸ್ಟ್ ಮಾಡ್ತಕ್ಕಂಥ ಜನ ಬರ್ತಾರೆ. ಅದನ್ನು ಕ್ರೋಢೀಕರಿಸಿ ನಮ್ಮ ತಾಲೂಕಿನ ಯುವಕರಿಗೆ ಯಾರು ಟೆಕ್ನಿಕಲಲ್ಲಿ ಸ್ಟ್ರಾಂಗ್ ಇದ್ದಾರೋ ಅವರಿಗೆ ಉದ್ಯೋಗ ಸಿಗ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆಮೇಲೆ ನೀರೂ ಅಷ್ಟೇ, ನೀರಿನ ಸದ್ಬಳಕೆ ಹೆಂಗೆ ಮಾಡ್ಕೊಳ್ಬೇಕು, ನೀರಿನ ಯಾವ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಂತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಸಾರ್ವಜನಿಕ ಆಗಬೇಕಾಗಿದೆ. ಶಿಕ್ಷಣಕ್ಕೆ ಒತ್ತು ಕೊಡಬೇಕಂತ ಕೆಲಸ ಆಗಿದೆ. ಅದರಿಂದ ಇವೆಲ್ಲ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಅವಕಾಶ ಕೊಟ್ಟರೆ ತಾನಾಗೆ ಸಮೃದ್ಧಿಯಾದಂಥ ತಾಲೂಕು ಆಗಲಿಕ್ಕೆ ಹಿಂದೆ ಬರೀ. ಇವತ್ತೆಲ್ಲ ಹಳ್ಳಿನಲ್ಲಿ ಏನು ಕೇಳ್ತಾರೆ, ನನ್ನ ಮಗ ಯಾವುದೋ ಒಂದು ಸಣ್ಣ ಉದ್ಯೋಗಕ್ಕೆ ಹೋದರೆ ಸಾಕಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ವ್ಯವಸಾಯದಲ್ಲಿ ಏನೂ ಸಿಗ್ತಾ ಇಲ್ಲ. ಕೃಷಿಕ ಏನೂ ದುಡಿದ್ರೂ ಕೂಡ ಅವನಿಗೆ ಪ್ರಯೋಜನ ಆಗ್ತಿಲ್ಲ. ಅದಕ್ಕೆ ಏನಾಗಬೇಕಂತಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು. ಈಗ ಸುಮಾರು ನಾನೇ ಒಂದು 4-5 ಕಾಟನ್ ಮಿಲ್ಸನ್ನ ಕರ್ಕೊಂಬಂದ್ವಿ. ಇಲ್ಲಿರ್ತಕ್ಕಂಥ ರಾಜಕೀಯ ಪಿತೂರಿಯಿಂದ ಅವ್ರು ಓಡೋಗ್ಬಿಟ್ರು. 1,000-2,000 ಕೋಟಿ ಇನ್ವೆಸ್ಟ್ ಮಾಡ್ತಕ್ಕಂಥ ಡೆಲ್ಲಿಯಿಂದ ಬಂದಿದ್ದು ತಮಿಳ್ನಾಡಿಗೆ ಓಡೋಗ್ತೀವಿ ಅಂತಂದರು. ಅವ್ರು ಹಿಡ್ಕೊಂಬಂದು ಬೇಡ, ಇಲ್ಲಿ ಸಮೃದ್ಧಿ ಆಗಿದೆ, ನೀರಿದೆ, ಕರೆಂಟ್ ಇದೆ, ಇಲ್ಲೇ ಮಾಡಿ ಅಂತೇಳ್ಬಿಟ್ಟು ಮಾರವಾಡಿಗಳು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಈಗ ಸ್ಪಂದನೆ ಮಾಡ್ತಿದ್ರೆ ಟೆಕ್ಸ್ಟೈಲ್ ಬಿಸ್ನೆಸ್ ಆಗ್ಬೋದು, ಇಂಡಸ್ಟ್ರಿಯಲ್ ಬಿಸ್ನೆಸ್ ಆಗ್ಬೋದು. ಆದ್ದರಿಂದ ನಮ್ಮ ತಾಲೂಕಿನ ಜನಗಳಿಗೆ ಉದ್ಯೋಗ 100% ಸಿಗೋ ಅಂಥ ಕೆಲಸ ನಾವು ಮಾಡಬೇಕು ಅಲ್ಲಿ ನಿಂತ್ಕೊಂಡು. ಇದರಿಂದ ನಮ್ಮ ಬಡ ಜನತೆಗಳ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆಗುತ್ತೆ. ಇದರಿಂದ ಕೃಷಿನೂ ಅದಕ್ಕೆ ಕೋಆರ್ಡಿನೇಟ್ ಇರ್ತಕ್ಕಂಥದ್ದನ್ನು ಬೆಳೆಸಬೇಕಾಯ್ತು. ಬರೀ ಅಡಿಕೆ ತೆಂಗು ಅಂತ ಹಾಕಿದರೆ ಯಾವ ಬೆಳೀತಕ್ಕಂಥ ರಾಗಿ ಬೆಳೆ $1 ಲಕ್ಷ ಕೊಡ್ರಪ್ಪ, 1 ಕ್ವಿಂಟಲ್ ರಾಗಿ ಕೊಡೋ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ಮುಂದಿನ ದಿನಗಳು. ಅದರಿಂದ ಇದು ನಿಲ್ಲಬೇಕು. ಅದಕ್ಕೆ ಕೃಷಿಗೂ ಕೂಡ ಮಹತ್ವ ಐತಂತೇಳ್ಬಿಟ್ಟು ನಮ್ಮ ರೈತಾಪಿ ಯುವಕರಿಗೆ ಹೇಳಬೇಕು. ಬರೀ IT-BT ಅಲ್ಲ, ಕೃಷಿಗೂ ಕಲ್ತ್ಕೊಳ್ಳಿ ನೀವು. ಕೃಷಿಗೂ ನಾಳೆ ದಿವಸ ರೇಷ್ಮೆ ಬೆಳೆಯೋದ್ರಿಂದ, ಅನೇಕ ಕೃಷಿ ಚಟುವಟಿಕೆ ಮಾಡೋದ್ರಿಂದ ನಿಮ್ಮ ಬದುಕು ಹಸನಾಗುತ್ತೆ ಅಂತಕ್ಕಂಥದ್ದು ತಿಳುವಳಿಕೆಯನ್ನು ಮೂಡಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮೃದ್ಧಿ ಆಗೋಕ್ಕೆ ಯಾವುದೇ ರೀತಿಯಲ್ಲೇ ಅಡ್ಡಿ ಇಲ್ಲ. ಇಷ್ಟು ಹೇಳೋಕ್ಕೆ ನನ್ನ ಹೆಸರು ಕೆ. ರಮೇಶ್ ಅಂತ. ನಾನು 3 ಟರ್ಮ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. ರಂಗನಾಥ್ ಅವರಿಂದ ಇಲ್ಲಿಯವರೆಗೂ ಕೂಡ ನಾನು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ 3 ಟರ್ಮ್ ಕೆಲಸ ಮಾಡಿದ್ದೀನಿ. ನಾನು ಈ ತಾಲೂಕಿನ ಸುಮಾರು 50ರಿಂದ 70 ಬಾರಿ ಸುತ್ತಿದ್ದೀನಿ.